ಕೀಟನಾಶಕ ಬಳಸೋದೇ ಬೇಡಪ್ಪ, ಕೀಟನಾಶಕನ ಬಳಸಲಿಲ್ಲ ಅಂತಂದರೆ ಉತ್ತಮ. ಈಗ ಇನ್ನೊಂದು ಸರ್, ಈಗ ರೈತರ ಭಾವ ಮತ್ತು ರೈತರ ಮಾತುಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡಿ. ಏನಂತಂದರೆ ಭೂಮಿಗಳು ಕೂಡ ಈಗ ನಾವು ಕೃಷಿ ಮಾಡುವಂಥ ಜಮೀನುಗಳು ಕೂಡ ಈ ಪೆಸ್ಟಿಸೈಡ್ಗೆ ಹೆಂಗೆ ಹೊಂದ್ಕೊಂಡ್ಬಿಟ್ಟಿದೆ ಅಂತಂದರೆ, ನೀವು ರಾಸಾಯನಿಕ ಗೊಬ್ಬರ ಕೀಟನಾಶಕ ಯೂಸ್ ಮಾಡಲಿಲ್ಲ ಅಂತಂದ್ರೆ ಬೆಳೆನೇ ಬರಲ್ಲ, ಆ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಅದನ್ನು ಹೇಗೆ ಗೈಡ್ ಮಾಡ್ತೀರಿ ರೈತರಿಗೆ? ದಟ್ ಈಸ್ ಎ ರಾಂಗ್ ನೋಷನ್. ನೀವು ಸಾವಯವ ರಾಸಾಯನಿಕ ಕೃಷಿ ಮಾಡ್ತಾ ಇರ್ತೀರ, ರಾಸಾಯನಿಕ ಹಾಕೊಂಡು ಪೆಸ್ಟಿಸೈಡ್, ಭೂಮಿ ಒಗ್ಬಿಟ್ಟಿದೆ ಅಂದರೆ ಭೂಮಿ ಒಗ್ಗಕ್ಕಲ್ಲಿ ಭೂಮಿಲಿ ಯಾವ ಜೀವಗಳು ಇರಲ್ಲಲ್ವ, ಮೇಡ್ ಇಟ್ ಮೆಕ್ಯಾನಿಕಲ್. ನೀವು ರಾಸಾಯನಿಕ ಯಾವಾಗ ಮಾಡ್ತಿರ್ತೀರೋ ಸಡನ್ನಾಗಿ ಶ್ರೀಲಂಕಲ್ಲಿ ಆಯ್ತಲ್ಲ, ಏಕಾಏಕಿ ಸಾವಯವ ಮಾಡಿಬಿಟ್ರು, ಆದಾಗ ಏನಾಗುತ್ತೆ, ಭೂಮಿಗೆ ಶಾಕ್ ಆಗುತ್ತೆ. ಶಾಕ್ ಅಂದರೆ ಅದ್ರಲ್ಲಿ ಯಾವ ಮೈಕ್ರೋ ಆರ್ಗನಿಸಮ್ಸೇ ಇರಲ್ಲ. ಏಕಾಏಕಿ ಸ್ಟಾಪ್ ಮಾಡಿಬಿಟ್ಟು ನಾನು ಸಾವಯವ ಮಾಡ್ತೀನಿ ಅಂತ ಹೋದಾಗ ಸಫರ್ ಆಗುತ್ತೆ. ಶ್ರೀಲಂಕಾದಲ್ಲಿ ಸೇಮ್ ಆಯಿತು, ಸಫರ್ ಆಯಿತು. ಸೊ ಅದು ಸ್ಟೇಜಸಲ್ಲಿ ಮಾಡಬೇಕು. ಅಂದರೆ ಅಲ್ಲಿ ಯಾವ ಮೈಕ್ರೋ ಆರ್ಗನಿಸಮ್ಸ್ ಇರಲ್ವಲ್ಲ, ಅದು ರೀಡೆವಲಪ್ ಆಗಬೇಕು. ಅದು ರೀಡೆವಲಪ್ ಆಗಬೇಕು, ಯಥೇಚ್ಛಾಗಿ ಗೊಬ್ಬರ ಹಾಕಬೇಕು, ಕೊಟ್ಟಿಗೆ ಗೊಬ್ಬರ. ಇಲ್ಲ ನೀವೇನು ಮಾಡ್ತಿದ್ರಿ ಹಳೇದು ರಾಸಾಯನಿಕ, 70% ರಾಸಾಯನಿಕ ಮಾಡಿಕೊಂಡು 30% ಕೊಟ್ಟಿಗೆ ಗೊಬ್ಬರ